ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. बेस्ट डिस्ट्रिक्ट साउथ जोन 5वें पायदान पर है कोलर कर्नाटका. आप सभी की तालियों की गड़गड़ाहट के साथ उन्हें मंच पर हम आमंत्रित करते हैं. बेस्ट डिस्ट्रिक्ट साउथ जोन 5th पोजीशन कोलर कर्नाटका. और इसके साथ ही अब समय है कुछ रिपोर्ट्स के अनावरण का. तो क्योंकि हमारे माननीय मंत्री यहाँ पर उपस्थित हैं, तो मैं आपसे अनुरोध करूंगी कि ये जो हमारी रिपोर्ट्स हैं इनका अनावरण करने का आप कष्ट करें. फर्स्टली वी आर हैविंग द नेशनल ग्राउंड वाटर रिसोर्स असेसमेंट 2025 and this is the official ಯಾವುದು
ಅವರೇ ಮಾಡ್ಕೊಟ್ಟಾರಲ್ಲ ಪೈಪ್ ಲಾಕ್ ಆಗಿದೆ, ಆಮೇಲೆ ನೀರಿನ ಪೈಪ್ ಲಾಕ್ ಆಗಿದೆ. ಈ ಸಾರಿ ಮಳೆ ಬಂದ್ರೆ ನಾವು ಅಲ್ಲಿ ಇರೋಂಗಿಲ್ಲ. ನಮ್ಮ ಮನೇಲಿ 8 ಜನ 9 ಜನ ಈಗ ನಿಮ್ಗೆ ಯಾರು ಮುರಳಿ ಅವರಂತ ಅರ್ಜಿ ಕೊಟ್ಟಿದ್ದೀರಲ್ಲ, ನಮ್ಮ PDO ಅವ್ರು ಬಂದಿಲ್ಲ ಇನ್ನ. ಬಂದ್ರೆ ಅದನ್ನೊಂದ್ಸರಿ ಸ್ಪಾಟ್ ವಿಸಿಟ್ ಮಾಡಕ್ಕೆ ಹೇಳ್ತೀನಿ. ಸಾಧ್ಯವಾದ್ರೆ ನಾನು ಮಧ್ಯಾಹ್ನ ಮೇಲೆ ಬರ್ತೀನಿ. 2 ತಿಂಗಳಲ್ಲಿ ಸರ್ ಇವಾಗ ಇದು ನೋಡಿ ಸರ್, 2 ತಿಂಗಳಾಗಿ ಡೇಟ್ ನೋಡಿ. ಇಲ್ಲ ಮುಂದೆಗಡೆ ರಾಜಕಾರಣ ಕಂಟಿನ್ಯೂ ಇದೆ, ಪೈಪ್ ಹಾಕಿರೋದು ಕಂಟಿನ್ಯೂ ಇದೆ. ಸರ್ ಬಂದು ನೋಡ್ಕೊಳ್ಳಿ ಸರ್, ಯಾರ್ಯಾವ ಮನೆಗಳೈತೆ ಯಾರ್ಯಾರು ಅವರೆಲ್ಲ ಸೀನಿಯರ್ಸು. ಆ ಥರ ಆಗಿದ್ರೆ ಸರ್ವೆ ನಂಬರ್ ಅದ್ರ ಬದಲಾಗಿದ್ರೆ ಅದನ್ನು ಇತ್ಯರ್ಥ ಮಾಡ್ತೀನಿ ಅಂತ ಸಾಹೇಬ್ರು ಹೇಳಿದ್ದಾರೆ. ಈಗ ಅವ್ರು ಮಣ್ಣೊಡೆದಿರೋ ತಪ್ಪು, ಅದಕ್ಕೆ ನಮ್ಮ ಪಂಚಾಯತಿ ಕಡೆಯಿಂದ ಪರ್ಮಿಷನ್ ಹೋಗಿದೆ. ನನಗೂ ಸುಮಾರು ಜನ ಪ್ರೆಸ್ ಅವರೆಲ್ಲ ಕೇಳಿದ್ರು, ಮಾಧ್ಯಮ ಮಿತ್ರರೆಲ್ಲ, ಹೆಂಗೆ ಕೊಟ್ರಿ ನೀವು, ನಿಮ್ಗೆ ಕೊಡ್ಲಿಕ್ಕೆ ಬರ್ತದ ಅಂತ. ಸೊ ಅದನ್ನು ಪಂಚಾಯತಿ ಪರ್ಮಿಷನ್ ತಗೊಂಡು ಮಣ್ಣೊಡೆದಿದ್ದಾರೆ. ಅದೇನಾದರೂ ಸರ್ವೆ ನಂಬರ್ ಅದ್ರ ಬದಲಾಗಿದ್ರೆ ಅದನ್ನು ನಾನು ದಯವಿಟ್ಟು 1-2 ದಿನ ಟೈಮ್ ಕೊಡಿ. ನಾನು ಶಾಸಕರಿಗೆ ಗಮನ ತಿಳಿಸ್ಬಿಟ್ಟು ತಹಸೀಲ್ದಾರ್ಗೆ ಒಂದು ಇದು ಬರೀಬೇಕು. ನಮ್ಮ ಕಡೆಯಿಂದ ಏನು ಅದಕ್ಕೆ ಸುದ್ದಿ ಮುಟ್ಟಿಸ್ಬೇಕು ಅದನ್ನು ಮಾಡಿಕೊಡ್ತೀವಿ ಆದಷ್ಟು ಬೇಗ. ನಾನು ಅವರು ಈಗ ಮಾಡ್ತಾ ಇರೋವ್ರಿಗೂ ನಾನು ಹೇಳ್ತೀನಿ, ನೋಡಪ್ಪ ಇದು ಇತ್ಯರ್ಥ ಆಗೋವರೆಗೂ 2 ದಿನ ಎಲ್ಲ ರೀತಿ ಸ್ಟಾಪ್ ಮಾಡಬೇಕು, ಶಾಸಕರ ಹತ್ರ ನಾನು ಮಾತಾಡ್ತೀನಿ ಅಂತ ಹೇಳ್ತೀನಿ. ಅದು ನೋಡ್ಕೊಂಡು ಅದ್ರ ಮೇಲೆ ನಿಮ್ದೇನಿದೆ ನಿಮ್ಮ ಪ್ರಯತ್ನ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅಂತ ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.